ಹಾಯ್ ಹಲೋ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಸೀಮಾ ರೇಖಾ ಚವಾಣ್ ಯೂಟ್ಯೂಬ್ ಚಾನಲ್. ಬನ್ನಿ ಫ್ರೆಂಡ್ಸ್, ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಉತ್ತರ ಕರ್ನಾಟಕ ಸ್ಪೆಷಲ್ ಜೋಳದ ರೊಟ್ಟಿಯನ್ನು ಮಾಡುವ ವಿಧಾನವನ್ನು ತಿಳ್ಕೊಳ್ಳೋಣ. ನಿಲ್ಲಿ ವಿಡಿಯೋ ಸ್ಕಿಪ್ ಮಾಡಬೇಡಿ. ಈ ಒಂದು ವಿಡಿಯೋವನ್ನು ಫುಲ್ಲಾಗಿ ನೋಡಿ ಸ್ನೇಹಿತರೆ. ದಿನಾಲೂ ರೊಟ್ಟಿ ಮಾಡಿ ಕೈ ನೋವಾಗಿರುತ್ತಲ್ವ, ಅದಕ್ಕೆ ಇವತ್ತು ನಾನು ಈ ಒಂದು ವಿಡಿಯೋದಲ್ಲಿ ಈಸಿಯ ಒಂದು ಮೆಥಡಿನ ಮೂಲಕ ಒಂದೇ ಒಂದು ಪೈಪನ್ನು ಉಪಯೋಗಿಸ್ಕೊಂಡು ಯಾವ ರೀತಿಯಾಗಿ ಈಸಿಯಾಗಿ ನಾವು ರೊಟ್ಟಿಯನ್ನು ಮಾಡ್ಬೋದು ಅನ್ನೋದನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ ಸ್ನೇಹಿತರೆ. ಯಾರು ಸ್ಕಿಪ್ ಮಾಡಬೇಡಿ, ಈ ಒಂದು ವಿಡಿಯೋನ ಫುಲ್ ನೋಡಿ. ಹಾಗಾದರೆ ಬನ್ನಿ ತಡ ಮಾಡದೆ ವಿಡಿಯೋನ ಪ್ರಾರಂಭಿಸೋಣ. ಮೊದಲಿಗೆ ನಾವು ಜೋಳದ ಹಿಟ್ಟನ್ನು ಚೆನ್ನಾಗಿ ಸೋಸ್ಕೋಬೇಕು. ಈ ಥರ ನಾನು ಸೋಸ್ಕೋತಾ ಇದ್ದೀನಿ ನೋಡಿ. ನಿಮಗೆ ಎಷ್ಟು ರೊಟ್ಟಿ ಬೇಕೋ ಅಷ್ಟು ನೋಡಿಕೊಂಡು ಮಾಡ್ಕೊಳ್ಳಿ ಸ್ನೇಹಿತರೆ. ನೋಡಿ, ಈ ಥರ ಚೆನ್ನಾಗಿ ಸೋಸ್ಕೋಬೇಕು. ಸೋಸ್ಕೊಂಡಾದ ನಂತರ ನಾವು ಅದನ್ನು ರೌಂಡ್ ಮಾಡ್ಕೋಬೇಕು. ಯಾಕಂತಂದರೆ ನಾವು ಅದರಲ್ಲಿ ಬಿಸಿ ನೀರು ಹಾಕಬೇಕಾಗುತ್ತೆ. ಅದಕ್ಕೋಸ್ಕರ ಈ ಥರ ಚೆನ್ನಾಗಿ ರೌಂಡ್ ಮಾಡ್ಕೋಬೇಕು. ಮಾಡ್ಕೊಂಡಾದ ನಂತರ ನಾವು ಒಂದು ಕಡೆ ನೀರನ್ನು ಇಟ್ಕೋಬೇಕು ಸ್ನೇಹಿತರೆ, ಬಿಸಿ ಮಾಡೋದಕ್ಕೋಸ್ಕರ. ನೋಡಿ, ಇಟ್ಕೊಂಡಿದ್ದೀನಿ ನಾನು. ಆದರೆ ಸ್ವಲ್ಪ ಹಿಟ್ಟು ಹಾಕ್ಬಿಟ್ರೆ ಬೇಗ ಕಾಯುತ್ತೆ ಅನ್ನೋ ಉದ್ದೇಶಕ್ಕೋಸ್ಕರ ನಾನು ಹಿಟ್ಟು ಹಾಕಿದ್ದೀನಿ. ನೋಡಿ, ಈ ಥರ ನೀವು ನೀರಲ್ಲಿ ನಾವು ಹಿಟ್ಟನ್ನು ಹಾಕ್ಕೋಬೇಕು. ನೋಡಿರಿ, ಕುದೀತಾ ಇದೆ ನೀರು. ಈ ಕುದೀತಾ ಇರುವಂತಹ ನೀರನ್ನು ನಾವೇನು ಮಾಡಬೇಕು ಅಂತಂದ್ರೆ, ಹಿಟ್ಟಿದೆ ಅಲ್ಲ, ಆ ಹಿಟ್ಟಲ್ಲಿ ನಾವು ಹಾಕ್ಕೋಬೇಕು. ನೋಡಿ, ಗ್ಯಾಸನ್ನು ಆಫ್ ಮಾಡ್ಕೊಂಡಿದ್ದೀನಿ ನಾನು. ಆಫ್ ಮಾಡಿಕೊಂಡು ಹಿಟ್ಟಲ್ಲಿ ನೀರು ಹಾಕ್ತಾಯಿದ್ದೀನಿ. ಈ ಥರ ಬಿಸಿ ನೀರನ್ನು ಹಾಕ್ಕೋಬೇಕು ಸ್ನೇಹಿತರೆ. ಹಾಕ್ಕೊಂಡು ನಾವು ಒಂದು ಚಮಚೆಯನ್ನು ತೊಗೊಂಡು ಈ ಥರ ಹಿಟ್ಟನ್ನು ನಾವು ಕಲಿಸ್ಕೋಬೇಕಾಗುತ್ತೆ ಸ್ನೇಹಿತರೆ. ಬಿಸಿ ಇರುತ್ತೆ ನೀರು, ಅದಕ್ಕೋಸ್ಕರ ಈ ಥರ ಎಲ್ಲವನ್ನು ಚೆನ್ನಾಗಿ ಆ ಬಿಸಿನೀರಲ್ಲಿ ನಾವು ಮಿಕ್ಸ್ ಮಾಡ್ಕೋಬೇಕು ಸ್ನೇಹಿತರೆ. ನೋಡಿ, ಈ ಥರ ಮಾಡಿಕೊಂಡು ಆನಂತರದಲ್ಲಿ ನಾವು ಸ್ವಲ್ಪ ತಣ್ಣೀರನ್ನು ತೊಗೊಂಡು ಸ್ವಲ್ಪ ಹಾಕ್ತಾ ನಾವು ನಾದ್ತಾ ಹೋಗಬೇಕು. ಹಿಟ್ಟು ಗಟ್ಟಿ ಇರಬೇಕು ಸ್ನೇಹಿತರೆ, ಅಂದರೆ ಮಾತ್ರ ಪೈಪಿಂದ ಮಾಡೋದಕ್ಕೆ ಬರುತ್ತೆ, ಇಲ್ಲಾಂದರೆ ಬರೋದಿಲ್ಲ. ನೋಡಿ, ಈ ಥರ ನಾವು ತಣ್ಣೀರನ್ನು ಹಾಕ್ತಾ ಸ್ವಲ್ಪನೇ ನೀರು ಹಾಕ್ಬೇಕು, ಇಲ್ಲಂತಂದರೆ ಅದು ಗಟ್ಟಿ ಆಗೋದಿಲ್ಲ. ನೋಡಿ, ಸ್ವಲ್ಪ ಹಾಕಿ ಚೆನ್ನಾಗಿ ನಾದ್ಕೋಬೇಕು ಸ್ನೇಹಿತರೆ. ಬಿಸಿ ಇರುತ್ತೆ, ನೋಡ್ಕೊಂಡು ನಾದ್ಕೊಳ್ಳಿ. ಈ ಥರ ನಾವು ಚೆನ್ನಾಗಿ ನಾದ್ಕೋಬೇಕು, ಗಟ್ಟಿಯಾಗಿ ನಾದಬೇಕು ಸ್ನೇಹಿತರೆ, ಇಲ್ಲಂತಂದರೆ ಪೈಪಿಂದ ಮಾಡೋದಕ್ಕೆ ಬರೋದಿಲ್ಲ. ನೋಡಿರಿ, ನಾನು ಈ ಥರ ಚೆನ್ನಾಗಿ ಹಿಟ್ಟು ಎಷ್ಟು ಚೆನ್ನಾಗಿ ನೀವು ನಾದ್ಕೋತೀರೋ ಅಷ್ಟು ಚೆನ್ನಾಗಿ ರೊಟ್ಟಿಗಳು ಬರ್ತವೆ ಸ್ನೇಹಿತರೆ. ನೋಡಿ, ಈ ಥರ ಚೆನ್ನಾಗಿ ಎರಡು ಕೈಯಿಂದ ನಾವು ನಾದ್ಕೋಬೇಕು ಫಸ್ಟು. ನೋಡಿರಿ, ನಾನು ನಾದ್ತಾ ಇದ್ದೀನಿ. ಈ ಥರ ನಾವು ನಾದ್ಕೊಂಡ್ರೆ ರೊಟ್ಟಿ ಮಾತ್ರ ಚೆನ್ನಾಗಿ ಬರುತ್ತೆ. ಯಾರಿಗೆ ರೊಟ್ಟಿ ಮಾಡೋದಕ್ಕೆ ಬರೋದಿಲ್ಲ ಅಂತೀರೋ ಅವ್ರು ನೋಡ್ಕೊಳ್ಳಿ ಸ್ನೇಹಿತರೆ. ಈಸಿಯಾಗಿ ನಾವು ರೊಟ್ಟಿ ಮಾಡ್ಬೋದು. ಆರೋಗ್ಯಕ್ಕೆ ತುಂಬ ಒಳ್ಳೆಯದಾದದ್ದು. ಉತ್ತರ ಕರ್ನಾಟಕದಲ್ಲಿ ಅಂದರೂ ಯಾರೂ ನಾಷ್ಟ ಯೂಸ್ ಮಾಡೋದಿಲ್ಲ, ನಾಷ್ಟ ತಿನ್ನೋದೇ ಇಲ್ಲ. ಯಾವಾಗಲೂ ರೊಟ್ಟಿನೇ ತಿಂತಾ ಇರ್ತಾರೆ. ಅದಕ್ಕೆ ಅವರು ಉತ್ತರ ಕರ್ನಾಟಕದ ಜನರೆಲ್ಲ ತುಂಬ ಸ್ಟ್ರಾಂಗ್ ಇದ್ದಾರೆ ಸ್ನೇಹಿತರೆ. ನೋಡಿ, ಈ ಥರ ನಾವು ಸ್ವಲ್ಪನೇ ನೀರು ಹಾಕ್ತಾ ಚೆನ್ನಾಗಿ ನಾದ್ಕೋಬೇಕಾಗುತ್ತೆ ಸ್ನೇಹಿತರೆ. ನೋಡಿ, ನಾನು ಚೆನ್ನಾಗಿ ನಾದ್ಕೊಂಡಿದ್ದೀನಿ. ಈ ಥರ ನಾವು ಚೆನ್ನಾಗಿ ನಾದ್ಕೊಂಡು ಸೈಡಿಗೆ ಇಟ್ಕೊಂಡು ಸ್ವಲ್ಪ ಜೋಳದ ಹಿಟ್ಟನ್ನು ಹಾಕ್ಕೋಬೇಕಾಗುತ್ತೆ ಒಣದು. ನೋಡಿ, ಈ ಥರ ನಾವು ಇಟ್ಕೊಂಡು ಸ್ವಲ್ಪ ಹಿಟ್ಟನ್ನು ತಗೊಂಡು ಅದನ್ನು ಮತ್ತೆ ಇನ್ನೊಂದು ಚೂರು ನಾದ್ಕೋಬೇಕಾಗುತ್ತೆ. ನೀರು ಹಚ್ಚಿ ಸ್ವಲ್ಪನೇ ನೀರು ಹಚ್ಕೋಬೇಕು, ಇಲ್ಲಾಂದರೆ ಹಳಸಾಗ್ಬಿಡುತ್ತದು. ನೋಡಿ, ಈ ಥರ ಚೆನ್ನಾಗಿ ರೌಂಡ್ ಅಪ್ ಮಾಡಿಕೊಂಡು ಸ್ವಲ್ಪ ಹಿಟ್ಟು ಹಾಕಬೇಕು ಕೆಳಗಡೆ. ಹಿಟ್ಟು ಹಾಕಿ ಅದನ್ನು ನಾವು ಮೊದಲು ಸ್ವಲ್ಪ ತಟ್ಟಬೇಕಾಗುತ್ತೆ ಸ್ನೇಹಿತರೆ. ಈ ಥರ ತಟ್ಟಿ ಇನ್ನೊಂದು ಚೂರು ರೌಂಡ್ ಮಾಡಿಕೊಂಡು ನಾವು ಚೆನ್ನಾಗಿ ಹಿಟ್ಟು ಹಾಕ್ಕೊಂಡು ಪೈಪಿಂದ ಈಸಿಯಾಗಿ ನಾವು ರೊಟ್ಟಿ ಮಾಡ್ಬೋದು ಸ್ನೇಹಿತರೆ. ನೋಡಿ, ಈ ಥರ ಒಂಚೂರು ತಟ್ಕೋಬೇಕಾಗುತ್ತೆ. ತಟ್ಕೊಂಡ್ರೆ ನಾವು ಪೈಪಿಂದ ಈಸಿಯಾಗಿ ಮಾಡ್ಬೋದು. ನೆಕ್ಸ್ಟ್ ನೋಡಿ, ಮುಂದೆ ನಾನು ನೋಡಿ ಈ ಥರ ಮನೆಯಲ್ಲಿ ಯಾರ ಮನೇಲಿ ಇರುತ್ತೆ ಪೈಪು, ಈಸಿಯಾಗಿ ನಾವು ರೊಟ್ಟಿಯನ್ನು ಮಾಡ್ಬೋದು. ಕೈ ನೋವಿಲ್ಲದೆ ನಾವು ರೊಟ್ಟಿಯನ್ನು ಮಾಡ್ಬೋದು ಸ್ನೇಹಿತರೆ. ನೋಡಿ, ಏನಿಲ್ಲ, ಒಂದು ಕೈಯಿಂದ ರೌಂಡ್ ಮಾಡ್ಕೋಬೇಕು, ಒಂದು ಕೈಯಿಂದ ಅದನ್ನು ನಾವು ಪೈಪನ್ನು ತಿರುಗಿಸ್ತಾ ಹೋಗಬೇಕು ಸ್ನೇಹಿತರೆ. ನೋಡಿ, ಎಷ್ಟು ರೌಂಡ್ ಬಂತು, ಎಷ್ಟು ಈಸಿಯಾಗಿ ಎಷ್ಟು ದೊಡ್ಡದಾಗ್ತದೆ ರೊಟ್ಟಿ. ನೋಡಿ ಸ್ನೇಹಿತರೆ, ಉತ್ತರ ಕರ್ನಾಟಕದಲ್ಲಿ ಆಲ್ಮೋಸ್ಟ್ ಎಲ್ಲರೂ ಏನು ಮಾಡ್ತಾರೆ ಅಂದರೆ ಪೈಪಿಂದನೇ ಮಾಡ್ತಾರೆ ಸ್ನೇಹಿತರೆ. ನೋಡಿ, ಈಸಿಯಾಗಿ ನಾವು ಮಾಡ್ಕೋಬೋದು. ಎಷ್ಟು ಬೇಗ ಅಷ್ಟು ದೊಡ್ಡದಾಯ್ತು ರೊಟ್ಟಿ. ನೋಡಿ ಸ್ನೇಹಿತರೆ, ಈಗ ನೀವು ಎಷ್ಟು ತೆಳು ಬೇಕೋ ಅಷ್ಟು ತೆಳುವನ್ನು ನಾವು ಮಾಡ್ಕೋಬೋದು ಸ್ನೇಹಿತರೆ. ಇನ್ನೊಂದು ಚೂರು ತಟ್ಟಿ ಬೇಯಿಸ್ಬಿಟ್ರೆ ಮುಗೀತು ಸ್ನೇಹಿತರೆ, ರೊಟ್ಟಿ ರೆಡಿ. ನೋಡಿ, ಎಷ್ಟು ಚೆನ್ನಾಗಾಯ್ತು. ಒಂದು ಕಡೆ ನಾವು ಒಂದು ಹಂಚನ್ನು ನಾವು ಬಿಸಿ ಮಾಡಿಕೊಂಡು ಬಿಸಿಯಾಗಿರುವಂಥ ಹಂಚಿಗೆ ನಾವು ರೊಟ್ಟಿಯನ್ನು ಹಾಕ್ಕೊಂಡು ಮೇಲ್ಗಡೆ ನಾವು ನೀರನ್ನು ಸವರಿದ್ರೆ ಮುಗೀತು ಸ್ನೇಹಿತರೆ. ನೋಡಿ, ಈ ಥರ ನೀಟಾಗಿ ಸವರ್ಕೋಬೇಕು. ಈ ಥರ ಎಲ್ಲ ಚೆನ್ನಾಗಿದೆ, ನೀರನ್ನು ನಾವು ಸವರ್ಕೋಬೇಕು. ಸವರ್ಕೊಂಡಾದ ನಂತರ ಅಷ್ಟೊತ್ತಿಗೆ ಅದನ್ನು ನಾವು ಟರ್ನ್ ಮಾಡೋದ್ರೊಳಗೆ ನಾವು ಇನ್ನೊಂದು ರೊಟ್ಟಿಯನ್ನು ಕೂಡ ನಾವು ರೆಡಿ ಮಾಡ್ಕೋಬೋದು ಸ್ನೇಹಿತರೆ. ಬೇಗ ಈಸಿಯಾಗಿ ನಾವು ಮಾಡ್ಕೋಬೇಕು. ನೋಡಿ, ಈ ಥರ ಟರ್ನ್ ಮಾಡಿಕೊಂಡು ನೆಕ್ಸ್ಟ್ ನಾನು
ಮತ್ತೊಂದು ರೊಟ್ಟಿನ ರೆಡಿ ಮಾಡ್ಕೋತಾ ಇದ್ದೀನಿ ಸ್ನೇಹಿತರೆ. ನೋಡಿ ಈ ಥರ ಇನ್ನೊಂದು ರೊಟ್ಟಿನ ಕೂಡ ನಾನು ರೆಡಿ ಮಾಡ್ಕೋತಾ ಇದ್ದೀನಿ ಸ್ನೇಹಿತರೆ. ನೋಡಿ ಮತ್ತೆ ಅದೇ ಥರ ಸೇಮ್ ಪ್ರೊಸೀಜರ್. ಸ್ವಲ್ಪ ತಟ್ಕೋಬೇಕು. ತಟ್ಕೊಂಡಾದ ನಂತರ ಮತ್ತೆ ಪೈಪ್ ಸ್ವಲ್ಪ ತಳಗಡೆ ಹಿಟ್ಟು ಹಾಕ್ಕೊಂಡು ಮತ್ತು ಮೇಲ್ಗಡೆ ಒಂಚೂರು ಹಿಟ್ಟು ಹಚ್ಚಿ ಈ ಥರ ಪೈಪಿಂದ ನಾವು ಮತ್ತೊಂದು ರೊಟ್ಟಿನ ನಾವು ರೆಡಿ ಮಾಡ್ಕೋಬೋದು ಸ್ನೇಹಿತರೆ. ಈ ಥರ ನೋಡಿ ಎಷ್ಟು ಈಸಿಯಾಗಿ ಬಂತು. ನೋಡಿ ಎಷ್ಟು ಈಸಿಯಾಗಿ ಎಷ್ಟು ದೊಡ್ಡದಾಯ್ತು ರೊಟ್ಟಿ. ಇಲ್ಲಿ ನಾವು ಈಸಿಯಾಗಿ ಮಾಡ್ಕೋಬೋದು ಸ್ನೇಹಿತರೆ. ಯಾವುದೇ ಪ್ರೆಷರ್ ಇಲ್ಲದೆ, ಯಾವುದೇ ಕೈ ನೋವು ಇಲ್ಲದೆ ನಾವು ಈಸಿಯಾಗಿ ಮಾಡ್ಕೋಬೋದು. ಈ ಕಡೆ ರೊಟ್ಟಿ ಹಾಗೆ ಬೇಯ್ತಾ ಇರುತ್ತೆ. ನೋಡಿ ಬೇಯಿಸ್ತಾ ಇರಬೇಕು. ಅದನ್ನು ಕೂಡ ಮರ್ತ್ಬಿಡ್ಬಾರ್ದು. ಅದನ್ನು ಮರ್ತ್ಬಿಟ್ರೆ ಸುಟ್ಟೋಗುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಬಂತು, ಎಷ್ಟು ತೆಳುವಾಗಿ ಬಂತು ಅದು ರೊಟ್ಟಿ. ನೋಡಿ ಮತ್ತು ಎಷ್ಟು ರೌಂಡ್ ಕೂಡ ಬಂತು. ಇದಕ್ಕೇನು ಪ್ರಾಕ್ಟೀಸ್ ಮಾಡಬೇಕನ್ನೋ ಅವಶ್ಯಕತೆ ಇಲ್ಲ ಸ್ನೇಹಿತರೆ. ಹಿಟ್ಟು ನೀವು ಯಾವ ಥರ ನಾದ್ಕೋತೀರಿ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ರೊಟ್ಟಿ. ನೋಡಿ ಎಷ್ಟು ಚೆನ್ನಾಗಿ ಬಂತು. ದಪ್ಪನೂ ಮಾಡ್ಬೋದು, ಫುಲ್ ತಳಗಿನೂ ಕೂಡ ಮಾಡ್ಬೋದು. ಒಂದು ಹಾಫ್ ಆನ್ ಅವರಲ್ಲಿ ನಾವು 30-40 ರೊಟ್ಟಿನ ನಾವು ಈಸಿಯಾಗಿ ಮಾಡ್ಕೋಬೋದು ಸ್ನೇಹಿತರೆ. ನೋಡಿ ನಾನು ಸೆಕೆಂಡ್ ಕೂಡ ರೆಡಿ ಮಾಡ್ಕೊಂಡಿನಿ. ಬೇಗ ಆಗುತ್ತೆ ಸ್ನೇಹಿತರೆ. ಮತ್ತು ಸೇಮ್ ಪ್ರೊಸೀಜರ್. ಮತ್ತು ಅದಕ್ಕೆ ನಾವು ನೀರು ಸವರ್ಕೋಬೇಕು. ಎಲ್ಲ ನೀರು ಸವರ್ಕೊಂಡ್ರೆ, ಇಲ್ಲಂತಂದರೆ ನೀರು ಸವರಿಲ್ಲ ಅಂತಂದರೆ ಅದು ರೆಡ್ ಆಗಿಬಿಡುತ್ತೆ. ಅದಕ್ಕೋಸ್ಕರ ನಾವು ಈ ಥರ ನೀಟಾಗಿ ನಾವು ಎಲ್ಲ ಕಡೆ ನೀರನ್ನು ಸವರ್ಕೋಬೇಕು. ನೋಡಿರಿ ಅಷ್ಟೊತ್ತಿಗೆ ನಾನು ಬೇರೆ ರೊಟ್ಟಿನ ರೆಡಿ ಮಾಡ್ಕೊಂಡ್ಬಿಡ್ತೀನಿ. ಅದು ನೋಡಿ ಈಸಿಯಾಗಿ ಮತ್ತೆ ಇದನ್ನು ನಾವು ಈಸಿಯಾಗಿ ಟರ್ನ್ ಮಾಡಿಕೊಂಡು ಚೆನ್ನಾಗಿ ಬೇಯಿಸ್ಕೊಂಬಿಟ್ರೆ ಮುಗೀತು ಸ್ನೇಹಿತರೆ. ಈಸಿಯಾಗಿ ನಾಷ್ಟ ಮಾಡೋದಕ್ಕಿಂತ ತುಂಬ ಈಸಿ ಪ್ರೊಸೀಜರ್ ಸ್ನೇಹಿತರೆ. ಇದು ತುಂಬ ಆರೋಗ್ಯಕ್ಕೂ ಕೂಡ ಒಳ್ಳೆಯದು. ದಿನ ತಿಂದರೂ ಕೂಡ ಬೇಸರ ಆಗೋದಿಲ್ಲ. ಉತ್ತರ ಕರ್ನಾಟಕದಲ್ಲಿ ಮಾತ್ರ ದಿನಾಲು 3 ಟೈಮ್ ಕೊಟ್ಟರೂ ಕೂಡ ರೊಟ್ಟಿನ ತಿಂತಾರೆ ಸ್ನೇಹಿತರೆ. ಯಾಕಂತಂದರೆ ಆರೋಗ್ಯಕ್ಕೆ ತುಂಬ ಒಳ್ಳೆಯದಿದು ರೊಟ್ಟಿ. ನೋಡಿ ಎಲ್ಲರೂ ಹೆವಿ ಅಂದ್ಕೊಂಡಿದ್ದಾರೆ. ಅದು ಹೆವಿ ಅನಿಸೋದಿಲ್ಲ ಸ್ನೇಹಿತರೆ. ತುಂಬ ಈಸಿ, ಬೇಗ ಕೂಡ ನಾವು ಮಾಡ್ಬೋದು. ನೋಡಿ ಈ ಥರ ನಾವು ಮಾಡಿ ಯಾವುದಾದ್ರೂ ಪಲ್ಯ ಜೊತೆ ತಿಂದ್ಬಿಟ್ರೆ ಹೊಟ್ಟೆ ತುಂಬೋಗುತ್ತೆ. ಸಾಯಂಕಾಲದವರೆಗೆ ಹಸಿವೇ ಆಗೋದಿಲ್ಲ ಸ್ನೇಹಿತರೆ. ನೋಡಿ ಈ ಥರ ನಾವು 2 ಕಡೆ ಬೇಯಿಸ್ಕೊಂಬಿಟ್ರೆ ಮುಗೀತು. ಎಷ್ಟು ತೆಳುವಾಗಿದೆ ನೋಡಿ ಸ್ನೇಹಿತರೆ. ಈಗ ಎಷ್ಟು ಚೆನ್ನಾಗಿ ಬೆಂದಿದೆ. ಈ ಥರ ನೀಟಾಗಿ ಬೆಂದಿಸ್ಕೊಂಬಿಟ್ರೆ ರೊಟ್ಟಿ ರೆಡಿ ಆಗುತ್ತೆ ಸ್ನೇಹಿತರೆ. ನೋಡಿ ನಾನು ಇಷ್ಟು ರೊಟ್ಟಿ ಮಾಡಿದ್ದೀನಿ. ನೀವು ಕೂಡ ಈಸಿಯಾಗಿ ನೀವು ಪೈಪನ್ನು ಯೂಸ್ ಮಾಡಿಕೊಂಡು ರೊಟ್ಟಿಯನ್ನು ಮಾಡ್ಬೋದು ಸ್ನೇಹಿತರೆ. ನೋಡಿ ನಾನು ಇಷ್ಟೆಲ್ಲ ರೊಟ್ಟಿ ಮಾಡಿದ್ದೀನಿ. ಒಂದು ಹಾಫ್ ಆನ್ ಅವರಲ್ಲಿ ನಾನು ಇಷ್ಟು ರೊಟ್ಟಿಗಳನ್ನು ಮಾಡಿಬಿಟ್ಟಿದ್ದೀನಿ ಸ್ನೇಹಿತರೆ. ಕೈ ನೋವಿಲ್ಲದೆ ನಾವು ಈಸಿಯಾಗಿ ಮಾಡ್ಕೋಬೋದು. ನೋಡಿ ಪೈಪಿನ ಮೂಲಕ ನಾವು ಮಾಡಿದರೆ ತುಂಬ ಈಸಿ ಆಗುತ್ತೆ ಸ್ನೇಹಿತರೆ. ನೋಡಿ ಹೆವಿ ಅನ್ಕೋಬೇಡಿ. ಯಾರಿಗೆ ಈ ಒಂದು ವಿಡಿಯೋ ಇಷ್ಟ ಆಗಿದೆ ದಯವಿಟ್ಟು ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರುವಂತಹ ಬೆಲ್ ಬಟನನ್ನು ಕ್ಲಿಕ್ ಮಾಡಿಕೊಂಡು ನೋಟಿಫಿಕೇಷನನ್ನು ಆನ್ ಮಾಡ್ಕೊಳ್ಳಿ ಸ್ನೇಹಿತರೆ. ರೊಟ್ಟಿ ಮಾಡುವಂತಹ ವಿಧಾನ ನಿಮಗೆ ಇಷ್ಟವಾದಲ್ಲಿ ಆದಷ್ಟು ಜನರಿಗೆ ಶೇರ್ ಮಾಡಿ ಸ್ನೇಹಿತರೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.